ಪ್ರಶ್ನಾ ಪತ್ರಿಕೆ ಸೋರಿಕೆ ಮತ್ತು ರಾಜ್ಯ ಸರ್ಕಾರ ನೇಮಕಾತಿಯಲ್ಲಿ ನಡೆದ ಅಕ್ರಮ ಖಂಡಿಸಿ ಪ್ರಗತಿಪರ ಸಂಘಟನೆಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ನಡೆದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಮನಸೋ ಇಚ್ಛೆಯಿಂದ ಲಾಠಿ ಚಾರ್ಜ್ ಮಾಡಿದ್ದಾರೆ. ಆದರೆ ಇದನ್ನೆಲ್ಲವೂ ನೋಡಿದರೆ ಸರ್ಕಾರದ ದೌರ್ಬಲ್ಯ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ವಿ ನಗರದಲ್ಲಿ ಒಂದು ಪ್ರಗತಿಪರ ಸಂಘಟನೆ ಮತ್ತು ಯುವಜನ ವೇದಿಕೆ ವತಿಯಿಂದ ಇವತ್ತು ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಉದ್ದೇಶ ಇಡೀ ಭಾರತ ದೇಶದಲ್ಲಿ ಒಂದು 23 ಲಕ್ಷ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಇವತ್ತು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇಶದಲ್ಲಿ ಇವತ್ತು ಪ್ರತಿ ವರ್ಷ ನೀಟ್ ಪರೀಕ್ಷೆಯಲ್ಲಿ ಸತತವಾಗಿ ಪೇಪರ್ ಲೀಕ್ ಅನ್ನು ಮಾಡಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರುವಂತ ಈ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚೆತ್ತುಕೊಂಡು ತಕ್ಷಣವೇ ಸರ್ಕಾರ ಒಂದು ನಿಯಮಗಳನ್ನು ಪಾಲನೆ ಮಾಡಿ ನಮ್ಮ ನೀಟ್ ಎಕ್ಸಾಮ್ ಇಡೀ ಪ್ರತಿಯೊಂದು ರಾಜ್ಯಕ್ಕೆ ಕೊಟ್ಟು ಬಿಟ್ರೆ ಅವರವರ ರಾಜ್ಯ ಸರ್ಕಾರದ ಹೊಣೆಯಿಂದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನೀಟ್ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಸೋರಿಕೆ ಆಗ್ತಾ ಇದೆ. ಆ 23 ಲಕ್ಷ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಎಷ್ಟು ಮಕ್ಕಳ ಪೋಷಕರು ಇವತ್ತು ಅವರ ಮಕ್ಕಳ ಫೀಸಿಗಾಗಿ ಎಷ್ಟು ಕಷ್ಟಪಟ್ಟು ಅವರು ಮಕ್ಕಳನ್ನು ಓದಿಸಿ ವೈದ್ಯರು ಮಾಡ್ಬೇಕಂತ ಹೇಳಿ ಉದ್ದೇಶದಿಂದ ಇವತ್ತು ನೀಟ್ ಪರೀಕ್ಷೆಯನ್ನು ಸತತವಾಗಿ ಲಾಂಗ್ ಟರ್ಮ್ ನಲ್ಲಿ 1 ವರ್ಷ 2.5 ಲಕ್ಷ ಫೀಸ್ ಕೊಟ್ಟು ಮಕ್ಕಳಿಗೆ 1 ವರ್ಷ ಸತತವಾಗಿ ಓದಿಸಿದ್ರು. ತದನಂತರ PUCಯಲ್ಲಿ ಸಾಕಷ್ಟು ಮಕ್ಕಳು ಕಷ್ಟಪಟ್ಟು ಹಗಲು ರಾತ್ರಿ ಮಕ್ಕಳ ತಮ್ಮ ಭವಿಷ್ಯಕ್ಕಾಗಿ ಓದಿ ನೀಟ್ ಎಕ್ಸಾಮ್ ಅನ್ನು ಕೊಟ್ಟಿದ್ರು. ಆದರೆ ಇವತ್ತು ಸರ್ಕಾರ ಅವರ ಜೊತೆಗೆ ಅವರ ಜೀವನದ ಜೊತೆಗೆ ಅವರ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನು ಆಡುತ್ತಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಡಿಮಾಂಡ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಪ್ರಧಾನಮಂತ್ರಿಯವರು ಇದರಲ್ಲಿ ಭಾಗವಹಿಸಿ ತಕ್ಷಣ ಒಂದು ಉತ್ತಮವಾದಂತಹ ಕಾನೂನು ನಿರ್ಮಾಣ ಮಾಡಬೇಕಂತೇಳಿ ನಾವು ಈ ಮುಖಾಂತರ ಒತ್ತಾಯವನ್ನು ಮಾಡುತ್ತೇವೆ. ಈ ದಿನ ದಲಿತ ಮತ್ತು ಪ್ರಗತಿಪರ ಮತ್ತು ವಿದ್ಯಾರ್ಥಿ ಯುವಜನ ಒಕ್ಕೂಟದ ವತಿಯಿಂದ ಹೊಸ ವೃತ್ತದಿಂದ ತಹಸೀಲ್ ಕಾರ್ಯಾಲಯದವರೆಗೆ ಸುಮಾರು 100 ವಿದ್ಯಾರ್ಥಿಗಳು ಸೇರಿ ಒಂದು ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಈಗಾಗಲೇ ಜಂತರ್ ಮಂತರ್ನಲ್ಲಿ ಮುಷ್ಕರಕ್ಕೆ ಕುಂತಿರುವಂತಹ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪೊಲೀಸರ ವತಿಯಿಂದ ಆಗಿರುವಂತಹ ದೌರ್ಜನ್ಯದ ವಿರುದ್ಧ ಈ ನಮ್ಮ ಪ್ರತಿಭಟನೆ ಇತ್ತು. ಮತ್ತು ನೀಟ್ ಪರೀಕ್ಷಾ ಪತ್ರಿಕೆ ಏನು ಸೋರಿಕೆಯಾಗಿತ್ತು ಅದರ ವಿರುದ್ಧವಾಗಿ ಇದೆ. ನಿಜವಾಗ್ಲೂ ಹೇಳಬೇಕಾದ್ರೆ ಮಾನ್ಯ ಸಚಿವರು ಧರ್ಮೇಂದ್ರ ಪ್ರಧಾನ್ 2021ರಲ್ಲಿ ಅವರು ಸಚಿವರಾಗಿ ಇಲ್ಲಿ ಬರ್ತಾರೆ. ಅವರು ಬಂದ ನಂತರ ಸುಮಾರು 4 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ. ಮತ್ತೆ ಜೊತೆಗೆ ಬೇರೆ ಇಲಾಖೆಯಲ್ಲಿರುವಂತಹ ಪತ್ರಿಕೆಗಳು ಸೋರಿಕೆ ಆಗ್ತವೆ, ಎಕ್ಸಾಮ್ಗಳು ಮುಂದೂಡಲಾಗುತ್ತವೆ. ಹೀಗಾಗಿ ಬರೇ ಪ್ರತಿ ವರ್ಷ ವಿದ್ಯಾರ್ಥಿಗಳ ದೌರ್ಜನ್ಯ ನೋಡಿ. 21ರಲ್ಲಿನೂ ಆಯ್ತು, 24ರಲ್ಲಿ ಆಯ್ತು, ಮತ್ತೀಗ 26ರಲ್ಲಿನೂ ಆಗ್ಯದ. ಹಾಗಾಗಿ ಈ ಒಂದು ಧರ್ಮೇಂದ್ರ ಪ್ರಧಾನ್ ಅನ್ನುವಂತ ವ್ಯಕ್ತಿ ಶಿಕ್ಷಣ ಕ್ಷೇತ್ರಕ್ಕೆ ಸಚಿವರಾಗಿ ಮುಂದುವರಿಯಲು ಅವರು ಅನರ್ಹರು ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮಾನ್ಯ
ರಾಷ್ಟ್ರಪತಿಗಳಿಗೆ ಒಂದು ಮನವಿ ಪತ್ರ ಕೊಡಲಾಗಿದೆ. ಇನ್ನೊಂದು ಹೇಳ್ಬೇಕಾದ್ ನೋಡಿ, ಇವತ್ತಿನ ರಾಜಕಾರಣಿಗಳು, ಈ ವಿಶೇಷವಾಗಿ ಬಿಜೆಪಿ ನಾಯಕರು, ಅವ್ರು ಏನು ಎಂತ ಅಂಧಭಕ್ತರು ಅರ್ಥ ಆಗಲ್ಲ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ಯದ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಯದ, ಅಲ್ಲಿ ಪ್ರತಿಭಟನೆ ನಿರತ ಆಗಿರುವಂತ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಅವರ ಪರವಾಗಿ ಮಾತಾಡೋದು ಬಿಟ್ಟು ಬೇರೆ ರೀತಿಯಾಗಿ ಮಾತಾಡ್ತಾರೆ. ಇವರು ಯಾವಾಗ್ಲೂ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಕಾಡಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವತ್ತೂ ಸರಿಯಲ್ಲ. ನಮ್ಮ ರಾಜ್ಯದ ಮಾಜಿ ನಾಯಕರು ಬಿಜೆಪಿಯ ಯಾರತ್ತ OT ರವಿ, CT ರವಿ ಅಂತಾರದಕ್ಕೆ, ಆತ CT ರವಿ ಅನ್ನುವಂತ ಪದಕ್ಕೆ ಲಾಯಕ್ಕಿಲ್ಲ. ಬದಲಾಗಿ ಚಿಕ್ಕಮಗಳೂರಿನ ಒಬ್ಬ OT, ಒಬ್ಬ ಕಳ್ಳ ಅನ್ಬಹುದು ಅಥವಾ ಒಬ್ಬ ರೌಡಿ ಅನ್ಬಹುದು. ಅಂತ ವ್ಯಕ್ತಿ ಅವನು ಹೇಳ್ತಾ ಇದ್ದಾನೆ, ಈ ನೀಟಿಗೆ ಮತ್ತು ಈ ಮುಲ್ಲಾಗಳಿಗೆ ಏನು ಸಂಬಂಧ ಅಂತೇಳಿ. ನೋಡಿ, ಮುಲ್ಲಾಗಳಾಗಲಿ, ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ, ಸಿಖ್ಗಳಾಗಲಿ, ನಾವೆಲ್ಲರೂ ಭಾರತೀಯರು. ಇಲ್ಲಿ ಯಾರು ಧರ್ಮದ ಆಧಾರದ ಮೇಲೆ ಬೇರೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಬರೇ ಇಂಥ ಸಂದರ್ಭಗಳು ಬಂದಾಗ ನಮ್ಮನ್ನ ಒಡೆದು ಆಳುವಂತ ನೀತಿಯನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗಾಗಿ ರವಿಯವರೇ, ನೀವು ಹೇಳಿದ್ದ ಮಾತಿದು ಸರಿಯಲ್ಲ, ಇದು ವಾಪಸ್ ತಗೋಬೇಕು ನೀವು. ಇಲ್ಲ ಅಂತಂದ್ರೆ ಮುಂದಿನ ತಕ್ಕ ಪಾಠ ಚಿಕ್ಕಮಗಳೂರಿನ ಮುಸಲ್ಮಾನ ಕಲಿಸಿಕೊಡ್ತಾರೆ, ಯೋಚನೆ ಮಾಡಿರ್ಲಿ. ಜೊತೆಗೆ ಇಲ್ಲಿರುವಂತಹ ಮುಸ್ಲಿಂ ನಾಯಕರಿಗೆ ಏನಾಗ್ಯದ, ಮುಸ್ಲಿಂ ನಾಯಕರು, ರಾಜಕಾರಣಿಗಳು ಸಚಿವರಾಗ್ಲಿಕ್ಕೆ ಏನೋ ಪೈಪೋಟಿ ಮಾಡ್ತಾರೆ. ಅವ್ರಿಗೆ ಒಂದೇ ಒಂದು ಮಾತಾಡ್ಲಿಕ್ಕೆ ತಯಾರಿಲ್ಲ. ಇಂಥ ಹೇಳಿಗಳ ವಿರುದ್ಧ ಅವರು ಕೊಡಬೇಕು ಈ ರಾಜ್ಯದ ಮುಖಂಡರು. ಹಾಗಾಗಿ ನೋಡಿ, ಇವತ್ತಿನ ಮುಲ್ಲಗಳಾಗಲಿ, ಮುಸಲ್ಮಾನರಾಗಲಿ, ಬೇರೆ ಧರ್ಮದವರಾಗಲಿ, ನೀಟ್ ವಿಚಾರವಾಗಿ ಎಲ್ಲರೂ ಒಂದು. ಅಲ್ಲಿ ನೀಟ್ ಪರೀಕ್ಷೆ ಬರೆಯುವಂತವ್ರು ಕೇವಲ ಹಿಂದೂ ಮಕ್ಕಳಲ್ಲ, ಕ್ರೈಸ್ತ ಮಕ್ಕಳಲ್ಲ, ಎಲ್ಲಾ ಧರ್ಮ ಜಾತಿಯ ಮಕ್ಕಳು ನೀಟ್ ಪರೀಕ್ಷೆ ಬರೀತಾರೆ. ಹಾಗಾಗಿ ಅವರೆಲ್ಲರಿಗೂ ಸಹ ಸಹಕಾರ ಆಗ್ಬೇಕು. ಅವರೆಲ್ಲರಿಗೂ ಸಹ ಅನ್ಯಾಯ ಆಗಿದೆ. ಹಾಗಾಗಿ ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಪಂಥದವರು ಧರ್ಮವನ್ನು ಬೆಳಿಟ್ಟು ನಾವೆಲ್ಲ ಭಾರತೀಯರು ಅನ್ನುವಂತ ಒಂದು ಕಲ್ಪನೆಯೊಂದಿಗೆ ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. अस्सलाम वालेकुम, गुड मॉर्निंग, नमस्ते आप सभी को। आज हम यहाँ सिर्फ एक एग्जाम के लिए नहीं खड़े हैं, बल्कि हमारे इंसाफ, ईमानदारी और मुस्तकबिल के लिए खड़े हैं। नीट एक ऐसा इम्तिहान है जिसके लिए लाखों बच्चे सालों से तैयारी करे। कुछ बच्चे गरीब परिवार से आते, कुछ लोग गांव से अपने माँ बाप के लिए सालों से तैयारी कर रहे हैं, अपने माँ बाप के सपने पूरे करना चाहते हैं। अगर ऐसे ही पेपर लीक होते रहेंगे तो या इरेगुलरिटीज या अनफेयर प्रैक्टिस चलते रहेंगे तो लाखों बच्चों का भरोसा टूट जाता है। डॉक्टर बनना सिर्फ एक ख्वाब ही नहीं, लोगों का खिदमत करना, कौम की खिदमत करना जरिया भी है। अगर ऐसे ही लोग ये पेपर लीक करते रहेंगे तो बच्चे डॉक्टर कैसे बनेंगे? डॉक्टर जिसको बनना है, डॉक्टर का जी भी नहीं जानते। वो लोग सिर्फ पैसा कमाना है, पैसा कमाना है। और हमने रातों की नींद कुर्बान कर दी, हमने अपनी खुशियां छोड़ दी, हमने दिन रात मेहनत की। हमें इंसाफ चाहिए, हमें हमारा हक चाहिए। धर्मेंद्र प्रधान इस्तीफा दो, इस्तीफा दो। हमारा एक ही मकसद है, हमारा इस्तीफा चाहिए हमें। ವರದಿ ಶಫೀಕ್ ಹುಸೇನ್, ಮಾನವಿ.